Hello everyone, welcome to V3 Vlogs. This is my new YouTube channel. Please subscribe, like, share. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಕಾರ್ನ್ ಚೀಸ್ ಬಾಲ್ ಹೇಗೆ ಮಾಡೋದಂತ. ಬನ್ನಿ ಏನೇನು ಬೇಕು ಅಂತ ನೋಡೋಣ. ಕಾರ್ನ್ ಫ್ಲೋರ್, ಕೊತ್ತಂಬರಿ ಮೆಣಸಿನ್ಕಾಯಿ, ಮಾಡಿರೋ ಈರುಳ್ಳಿ, ತುರಿದಿರೋ ಚೀಸ್, ಬೇಯಿಸಿರೋ ಆಲೂಗೆಡ್ಡೆ, ಪುಡಿ ಮಾಡಿರೋ ಬ್ರೆಡ್, ಗರಂ ಮಸಾಲ, ಪೆಪ್ಪರ್ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಉಪ್ಪು. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಹಿಟ್ಟನ್ನ ತಗೊಂಡು ಯಾವ ಸೈಜ್ ಬೇಕೋ ಆ ಸೈಜಿಗೆ ರೌಂಡ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಚೀಸ್ನ ಹಾಕ್ಕೊಂಡು ನೀಟಾಗಿ ಸ್ಟಫ್ ಮಾಡ್ಕೊಳ್ಳಿ. ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹದ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ರೆಡಿ ಮಾಡಿರೋ ಬ್ರೆಡ್ ಕ್ರಮ್ಸ್ನು ತೊಗೊಂಡು ಇದೆಲ್ಲ ರೆಡಿ ಆಗೋಕ್ಕೆ ಮುಂಚೆ ಆಯಿಲ್ನ ಕಾಯಕ್ಕೆ ಇಟ್ಕೊಳ್ಳೋಣ. ಕಾರ್ನ್ ಫ್ಲೋರಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ನ ಅದ್ರ ಮೇಲೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಕಾದಿರೋ ಎಣ್ಣೆಗೆ ನಾವು ಡಿಪ್ ಮಾಡ್ಕೊಂಡಿರೋ ಬಾಲ್ಗಳನ್ನ ಹಾಕೋಣ. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳೋಣ ಮತ್ತು ಒಳಗಡೆ ಇರೋ ಹಿಟ್ಟೆಲ್ಲ ಬೆಂದಿರಬೇಕು. ಇವಾಗ ರೆಡಿ ಇದೆ, ಪ್ಲೇಟಿಗೆ ಹಾಕೊಳ್ಳೋಣ. ರೆಡಿ ಆಗಿದೆ ಕಾರ್ನ್ ಚೀಸ್ ಬಾಲ್. ನೋಡಿ ಎಷ್ಟು ಚೀಸಿ ಆಗಿದೆ ಮತ್ತು ಸ್ಮೂತ್ ಆಗಿದೆ. ಇದನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ಗೆ ಎಲ್ಲ ಮಾಡಿಕೊಡ್ಬೋದು, ತುಂಬ ಇಷ್ಟಪಡ್ತಾರೆ.